ही विच में अच्छी है काय वरी केड़ा असं हली ಹಲೋ ಹಾಯ್ ನಮಸ್ಕಾರ. ವಿಡಿಯೋ ನೋಡ್ತಾ ಇರುವ ಎಲ್ರಿಗೂ ನನ್ನ ಇನ್ನೊಂದು ಲಾಗ್ಗೆ ಸ್ವಾಗತ. ನಾವಿವತ್ತು ಹೋಗ್ತಾ ಇರೋದು ಗೋವಾದ ದೋನಾಪಾವಲಾಗೆ. ಮಡ್ಗಾಂವ್ ಬಸ್ ಸ್ಟ್ಯಾಂಡ್ನಿಂದ 30 ಕಿಲೋಮೀಟರ್ ಹಾಗೂ ಪಣಜಿ ಬಸ್ ಸ್ಟ್ಯಾಂಡ್ನಿಂದ 8ರಿಂದ 10 ಕಿಲೋಮೀಟರ್ ಇರುವ ಈ ಸ್ಥಳಕ್ಕೆ ನಾವೀಗ ಹೋಗ್ತಾ ಇದ್ದೀವಿ. ನೀವು ಈ ಜಾಗಕ್ಕೆ ಬರಬೇಕಂದ್ರೆ ಪ್ರೈವೇಟ್ ವೆಹಿಕಲ್ಗಳನ್ನು ತಗೊಂಡು ಬರ್ಬೋದು ಮತ್ತು ಬಸ್ ವ್ಯವಸ್ಥೆ ಕೂಡ ಇಲ್ಲಿ ಇದೆ. ಅರಬ್ಬಿ ಸಮುದ್ರಕ್ಕೆ ತಾಗಿಕೊಂಡಿರುವ ಈ ಸ್ಥಳ ತುಂಬ ಸುಂದರವಾಗಿದೆ. ನೀವೇನಾದರೂ ಈ ಸ್ಥಳಕ್ಕೆ ಬರಬೇಕು ಅಂದರೆ ಮಡ್ಗಾವಿಂದ ಪಣಜಿಗೆ ಬಂದು ಪಣಜಿಯಿಂದ ಮಿರಾಮಾರ್ ರೋಡ್ ಮೂಲಕ ಈ ಸ್ಥಳಕ್ಕೂ ಬರಬಹುದು, ಅಥವಾ ಮಡ್ಗಾವಿಂದ ಬಾಂಬೋಳಿಮ್ ಮೆಡಿಕಲ್ ಕಾಲೇಜ್ ರೋಡಿಂದ ಕೂಡ ಬರಬಹುದು. ನಾವೀಗ ದೋನಾಪಾವಲ ಎಂಟ್ರೆನ್ಸ್ನಲ್ಲಿದ್ದೀವಿ. ಇಲ್ಲಿಂದ ಒಳಗಡೆ ಹೋಗಬೇಕು ಅಂದರೆ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತೊಗೊಳ್ಬೇಕಾಗುತ್ತೆ. ನೀವೇನಾದರೂ ಬೇರೆ ರಾಜ್ಯದವರಾಗಿದ್ದರೆ ಅವರಿಗೆ 50 ರೂಪಾಯಿ ತಗೋತಾರೆ. ನೀವೇನಾದರೂ ಗೋವಾ ರಾಜ್ಯದವರಾಗಿದ್ದರೆ ನಿಮಗೆ ಫ್ರೀ ಎಂಟ್ರಿ ಇರುತ್ತೆ. ಫ್ರೀ ಎಂಟ್ರಿ ಬೇಕು ಅಂದರೆ ಗೋವಾ ರೆಸಿಡೆನ್ಸಿ ಪ್ರೂಫ್ನ ತೋರಿಸಿ ಒಳಗಡೆ ಹೋಗಬೇಕಾಗುತ್ತೆ. ಇಲ್ಲ ಅಂದರೆ ನೀವು 50 ರೂಪಾಯಿ ಕೊಟ್ಟು ಒಳಗಡೆ ಟಿಕೆಟ್ ತೊಗೊಂಡು ಹೋಗ್ಬೋದು. ಬೆಳಿಗ್ಗೆ ಟೈಮಲ್ಲಿ ಬಂದರೆ ಇಲ್ಲಿ ಯಾರೂ ಇರಲ್ಲ, ಬಟ್ ಸಂಜೆ ಟೈಮಲ್ಲಿ ಬಂದರೆ ತುಂಬ ರಶ್ ಇರುತ್ತೆ. ಈಗ ನೀವು ಬರುವಾಗ ಡಿಸೈಡ್ ಮಾಡ್ಕೊಳ್ಳಿ, ಬೆಳಿಗ್ಗೆ ಬರಬೇಕಾ ಅಥವಾ ಸಂಜೆ ಬರಬೇಕಾ ಅಂತ. ನಾನಿಲ್ಲಿ ಬೆಳಗಿನ ವಿಡಿಯೋನು ಹಾಕಿದ್ದೀನಿ ಮತ್ತು ಸಂಜೆ ವಿಡಿಯೋ ಕೂಡ ನಂತರ ಹಾಕಿದ್ದೀನಿ. ನೋಡಿ ಬೆಳಿಗ್ಗೆ ಎಷ್ಟು ಶಾಂತವಾಗಿದೆ. ಬೇರೆ ಸ್ಥಳಕ್ಕೆ ಹೋಲಿಸಿದ್ರೆ ಇಲ್ಲಿ ಸ್ಥಳ ಅಂತೂ ತುಂಬ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ. ತುಂಬ ಖುಷಿ ಅನಿಸುತ್ತೆ ಈ ಥರ ಪ್ಲೇಸ್ ನೋಡೋಕ್ಕೆ. ಒಂದು ಕಡೆ ಪ್ರಶಾಂತವಾದ ವಾತಾವರಣ, ಇನ್ನೊಂದು ಕಡೆ ಶಾಂತವಾಗಿ ನಿಂತಿರುವ ಸಮುದ್ರ. ಇವೆರಡರ ಮಧ್ಯೆ ಸಮಯ ಕಳೆಯುವುದೇ ಅದ್ಭುತ ಎನ್ನಬಹುದು. ಈಗಿರುವ ಶಾಂತತೆ ಸಂಜೆ ಇರುವುದಿಲ್ಲ, ಏಕೆಂದರೆ ತುಂಬ ಜನಜಂಗುಳಿ ಇರುವುದರಿಂದ. ಇದಲ್ಲದೆ ಇಲ್ಲಿ ಸಾಕಷ್ಟು ಸಿನಿಮಾಗಳು ಚಿತ್ರೀಕರಣಗೊಂಡಿದೆ.
ಪ್ರಮುಖವಾಗಿ ಅಜಯ್ ದೇವ್ಗನ್ ನಟಿಸಿರುವ ಸಿಂಗಮ್ ಹಿಂದಿ ಸಿನಿಮಾ ಕೂಡ ಇಲ್ಲೇ ಶೂಟಿಂಗ್ ಆಗಿರೋದು. ಈಗ ಸಂಜೆ ಟೈಮಲ್ಲಿ ಎಷ್ಟು ರಶ್ ಇರುತ್ತೆ ಅಂತ ನೋಡಿ. ನಾರ್ಮಲಿ ದಿನಕ್ಕೆ ಇಷ್ಟು ರಶ್ ಇರುತ್ತೆ, ಬಟ್ ಸಂಡೇ ಏನಾದರೂ ಇದ್ದರೆ ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಕೂತ್ಕೊಳ್ಳೋಕ್ಕೂ ಜಾಗ ಇರಲ್ಲ. ನೀವೇನಾದರೂ ಇಲ್ಲಿ ಬರೋ ಪ್ಲ್ಯಾನ್ ಇದ್ದರೆ ಬಸ್ಸಲ್ಲಿ ಬರೋದಾದರೆ ಏನೂ ಸಮಸ್ಯೆ ಇಲ್ಲ. ಬಟ್ ನೀವೇನಾದರೂ ಪ್ರೈವೇಟ್ ವೆಹಿಕಲ್ ತಂದರೆ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತದೆ. ಇಲ್ಲ ಅಂದರೆ ದಂಡ ಕಟ್ಟಬೇಕಾಗುತ್ತೆ. ಏಕೆಂದರೆ ಪ್ರತಿ ಸಿಗ್ನಲ್ಗಳಲ್ಲೂ ಕ್ಯಾಮ್ರಾ ಇಟ್ಟಿರ್ತಾರೆ. हो गया ना, केवल आवरण हो गया अभी। ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನೊಂದು ಅದ್ಭುತ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ, ಶುಭ ದಿನ.